ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಇಂದಿಗೆ 30 ವರ್ಷಗಳಾಗಿದೆ. ನಮ್ಮಲ್ಲಿ ಇದು ಚೌಡೇಶ್ವರಿ ಆಗಿರ್ಬೋದು, ಪಟಾಲಮ್ಮ ದೇವಸ್ಥಾನ ಆಗಿರ್ಬೋದು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಮತ್ತು ಊರಲ್ಲಿರ್ತಕ್ಕಂಥ ಮಾರಮ್ಮನಾಗಿರ್ಬೋದು, ಬಸವೇಶ್ವರನಾಗಿರ್ಬೋದು, ಈ ರೀತಿಯಾಗಿ ಚೌಡೇಶ್ವರಮ್ಮ ನಮ್ಮ ಮನೆ ದೇವರಾಗಿದೆ. ಹಾಗಾಗಿ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟುಗೂಡಿ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಪೂಜೆ ಆಗಲಿ. ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊಳತೂರು ಗ್ರಾಮದ ಶ್ರೀ ಚೌಡೇಶ್ವರಮ್ಮ ದೇವಸ್ಥಾನದ 30ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಶ್ರೀ ಚೌಡೇಶ್ವರಮ್ಮ ದೇವಿಗೆ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಸಲ್ಲಿಸಿ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊಳತೂರು ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಕುಲಸ್ಥರಾದ ಕೆಎಂ ಮುನಿಶಾಮಯ್ಯ ಪಿಳ್ಳಮ್ಮನವರು ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ದು, ಕುಲಸ್ಥರಾದ ರಾಮಣ್ಣ, ಹನುಮಂತಪ್ಪ, ವಕೀಲರಾದ ರಾಮಚಂದ್ರ ಹಾಗೂ ಕೆವಿ ಸುಬ್ರಹ್ಮಣಿ ಅವರು ಸೇರಿದಂತೆ ಇತರೆ ಗ್ರಾಮಸ್ಥರು ಸೇರಿ ಕಳೆದ 30 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗುತ್ತಿದೆ. ಈಗ 30ನೇ ವರ್ಷದ ವಾರ್ಷಿಕೋತ್ಸವದ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಇನ್ನು ಇದೇ ದೇವಸ್ಥಾನದಲ್ಲಿ ವಕೀಲರಾದ ರಾಮಚಂದ್ರ ಹಾಗೂ ಕೆವಿ ಸುಬ್ರಹ್ಮಣಿ ಅವರು ದೇವಸ್ಥಾನದ ಕುರಿತು ಮಾಹಿತಿ ನೀಡಿದ್ದಾರೆ. ನಾನು ರಾಮಚಂದ್ರಪ್ಪ ಅಂತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕೊಳತೂರು ಗ್ರಾಮದ ಈ ಒಂದು ಚೌಡೇಶ್ವರಿ ದೇವಸ್ಥಾನ ಇವತ್ತಿಗೆ 30 ವರ್ಷಗಳು ಆಗಿದೆ. ದೇವರ ಪ್ರತಿಷ್ಠಾಪನೆ ಆಗಿ ಕೆಎನ್ ಮುನಿಶಾಮಯ್ಯ ಮತ್ತು ಪಿಳ್ಳಮ್ಮನವರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅವರು ಕುಲಸ್ಥರು ಈ ದೇವಸ್ಥಾನದ ಎಲ್ಲರೂ ಈ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಇಂದಿಗೆ 30 ವರ್ಷಗಳಾಗಿದೆ. ಈ ದಿನ 30ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಈ ಊರಲ್ಲಿ ಪಟಾಲಮ್ಮನ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ, ಮಾರಮ್ಮನ ದೇವಸ್ಥಾನ ಇದೆ, ಬಸವಣ್ಣನ ದೇವಸ್ಥಾನ ಇದೆ. ಈ ರೀತಿಯಾಗಿ ಸಕಲ ದೇವತೆಗಳ ಇಲ್ಲಿ ಊರಲ್ಲಿ ನೆಲೆಸಿದ್ದಾರೆ. ಅವ್ರದ್ದು ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಊರಿಗೆ ಎಲ್ಲ ಶ್ರೇಯಸ್ಸನ್ನು ಸಿಗಲಿ ಅಂತ ನಾವು ಚೌಡೇಶ್ವರಿ ದೇವರ ಹತ್ರ ನಾವು ಬೇಡ್ಕೊತೀವಿ. ಅದೇ ರೀತಿಯಲ್ಲಿ ಈ ಗ್ರಾಮಕ್ಕೆ ಒಳ್ಳೆಯದು ಆಗಬೇಕು ಅನ್ನೋದು, ಒಳ್ಳೆ ಮಳೆ ಬೆಳೆ ಆಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಐಶ್ವರ್ಯ ಸಿಗಬೇಕು ಅನ್ನೋದು ನಮ್ಮ ಭಾವನೆ. ಈ ಚೌಡೇಶ್ವರಿ ದೇವಸ್ಥಾನ ಚೌಡಮ್ಮನ ಒಳ್ಳೆ ಫಲ ಕೊಡ್ತಾ ಇದೆ. ಎಲ್ಲ ಭಕ್ತಾದಿಗಳಿಗೆ ಅವರು ಕೇಳಿದಂತಹ ಎಲ್ಲ ವರಗಳನ್ನು ಸಿಗ್ತಾ ಇದೆ. ಅವರಿಗೆ ದಾಂಪತ್ಯ ಜೀವನದಲ್ಲಿರ್ಬೋದು, ಮದುವೆ ಕಾರ್ಯಗಳಿರ್ಬೋದು, ಹುಟ್ಟದ ಹಬ್ಬಗಳಿರ್ಬೋದು, ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಭಾವಿಸ್ತೀನಿ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂದ್ಬಿಟ್ಟು, ವಕೀಲರು, ಇದೇ ಗ್ರಾಮದವ್ರು ನಾವು. ಇದನ್ನು ಸ್ಥಾಪನೆ ಮಾಡಿದ್ದು ನಮ್ಮ ದೊಡ್ಡಪ್ಪನವರು, ಮುನಿಶಾಮಪ್ಪನವರು ಏನು ಸ್ಥಾಪನೆ ಮಾಡಿದ್ರು ಅವರು. ಆದರೆ ಇದೊಂದು ಗ್ರಾಮ ದೇವತೆಯಾಗಿ ನಾವಿವತ್ತು ಎಲ್ಲರೂ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ, ಏನು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ. ನಮ್ಮಲ್ಲಿ ಇದು ಚೌಡೇಶ್ವರಿ ಆಗಿರ್ಬೋದು, ಪಟಾಲಮ್ಮ ದೇವಸ್ಥಾನ ಆಗಿರ್ಬೋದು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಮತ್ತು ಊರಲ್ಲಿರ್ತಕ್ಕಂಥ ಮಾರಮ್ಮನಾಗಿರ್ಬೋದು, ಬಸವೇಶ್ವರನಾಗಿರ್ಬೋದು, ಈ ರೀತಿಯಾಗಿ ನಾವೆಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ದೇವರುಗಳಿಗೂ ಕೂಡ ನಾವು ಎಲ್ಲ ರೀತಿಯಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನು ಎಲ್ಲ ಏನು ವಾರ್ಷಿಕೋತ್ಸವಗಳಾಗಿರ್ಬೋದು, ಅದು ಆ ಒಂದು ಸಾಂದರ್ಭಿಕವಾಗಿ ಬರ್ತಕ್ಕಂಥ ಪೂಜೆ ಪುನಸ್ಕಾರಗಳಾಗಿರ್ಬೋದು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಮೂರಿನಲ್ಲಿ ಕೊಳತೂರಿನಲ್ಲಿ ವಿಶೇಷವಾಗಿ ಈ ದೇವರುಗಳು ಇಷ್ಟೊಂದು ಪ್ರಮಾಣದಲ್ಲಿ ದೇವಾಲಯಗಳಿರೋದರಿಂದ ನಮ್ಮ ಜನ ಎಲ್ಲ ರೀತಿಯೂ ಒಂದು ಆರೋಗ್ಯಕರವಾದ ವಾತಾವರಣ ಇದೆ. ಎಲ್ಲರೂ ಸೇರಿ ಇಲ್ಲಿ ಚೆನ್ನಾಗಿ ಇರದೆ ಗ್ರಾಮದಲ್ಲಿ ವಾಸ ಮಾಡಲಿಕ್ಕೂ ಅನುಕೂಲಕರವಾಗಿದೆ ಅಂಥೇಳಿ ನಾವೆಲ್ಲ ಭಾವಿಸಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ವಾರ್ಷಿಕೋತ್ಸವ ಸಮಾರಂಭ, ಇದರ ಸಂಪೂರ್ಣವಾಗಿ ವಾರ್ಷಿಕೋತ್ಸವ ಸಮಾರಂಭವನ್ನು ನಮ್ಮ ಈಗ ಮಾತಾಡಿದಂಥ ನಮ್ಮ ಸಹೋದರರಾದಂತಹ ಅಣ್ಣವರಾದಂಥ ನಮ್ಮ ರಾಮಚಂದ್ರಣ್ಣವ್ರು ಏನು, ಅವರು ಯಾವಾಗಲೂ ವರ್ಷ ವಿಶೇಷವಾಗಿ ಈ ದಿನ ಅವರು ಕಾಳಜಿ ವಹಿಸಿ ನಮ್ಮನ್ನೆಲ್ಲ ಕುಲಬಾಂಧವರಾಗಿರ್ಬೋದು, ಗ್ರಾಮಸ್ಥರನ್ನಾಗಿರ್ಬೋದು ಎಲ್ಲರನ್ನೂ ಇಲ್ಲಿ ಬರಮಾಡ್ಕೊಂಡು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತೇನೆ. ನನ್ನ ಹೆಸರು ಸುದರ್ಶಿನಿ, ನಾನು ವಕೀಲರಾದಂಥ ಸುಬ್ರಹ್ಮಣ್ಯ ಅವರ ಪತ್ನಿ ಆಗಿರೋ ಸುದರ್ಶಿನಿ. ನಾವು ಇಲ್ಲಿ ದೇವಸ್ಥಾನ ಅಂದರೆ ಚೌಡೇಶ್ವರಮ್ಮ ನಮ್ಮ ಮನೆ ದೇವರಾಗಿದೆ. ಹಾಗಾಗಿ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟುಗೂಡಿ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಪೂಜೆ ಆಗಲಿ ಅದನ್ನು ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಹೊಂದಾಣಿಕೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಚೌಡೇಶ್ವರಿ ದೇವಸ್ಥಾನದ ಕುಲಸ್ಥರಾದ ರಾಮಣ್ಣ, ಹನುಮಂತಪ್ಪ, ವಕೀಲರಾದ ರಾಮಚಂದ್ರಪ್ಪ, ನಾರಾಯಣಪ್ಪ, ರತ್ನಮ್ಮ, ಕೃಷ್ಣಪ್ಪ, ರಾಮಚಂದ್ರು, ಶ್ರೀನಿವಾಸ್, ಮುನಿಭೈರಪ್ಪ, ರವಿಕುಮಾರ್, ಗೊಲ್ಲಹಳ್ಳಿ ರಮೇಶ್, ವಕೀಲರಾದ ಕೆವಿ ಸುಬ್ರಹ್ಮಣಿ, ಕೆವಿ ಸುರೇಶ್ ಹಾಗೂ ಕುಲಸ್ಥರು, ಗ್ರಾಮಸ್ಥರು ಹಾಜರಿದ್ದರು.
HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.